ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ನಗರದ ಗುದ್ಗೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ನಿವೃತ್ತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ ಅವರು ಮಾತನಾಡಿದರು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಮ್ಮ ಕೈಲಾದಷ್ಟು ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನ ನಮ್ಮ ಆಸ್ಪತ್ರೆಯಲ್ಲಿ ಈ ಮುಂಚೆ ನೀಡುತ್ತಿದ್ದೆವು. ಬಳಿಕ ಅವರನ್ನ ಬೆಂಗಳೂರಿಗೆ, ಹೈದರಾಬಾದ್ ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಕಳುಹಿಸಲಾಗುತ್ತಿತ್ತು. ಆದರೆ ಬೀದರ್ನಲ್ಲಿಯೇ ಕ್ಯಾಥ್ ಲ್ಯಾಬ್ ಪ್ರಾರಂಭಿಸಬೇಕು. ಬೆಂಗಳೂರು, ಹೈದರಾಬಾದ್ನಂತಹ ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗುವಂತಹ ಚಿಕಿತ್ಸಾ ಸೌಲಭ್ಯವನ್ನ ಬೀದರ್ನಲ್ಲಿ ಜನರಿಗೆ ಅತಿ ಕಡಿಮೆ ದರದಲ್ಲಿ ಚಿಪ್ ಎಂಜಿಯೋಪ್ಲಾಸ್ಟಿ ಅಂದರೆ ಕಾಂಪ್ಲೆಕ್ಸ್ ಹೈ ರಿಸ್ಕ್ ಇಂಟರ್ವೆನ್ಷನ್ ಪ್ರೊಸೀಜರ್ ಎಂಜಿಯೋಪ್ಲಾಸ್ಟಿ ಪ್ರಾರಂಭಿಸಬೇಕು ಎಂಬುದು ನಮ್ಮ ಬಹುದಿನದ ಕನಸಾಗಿತ್ತು. ಅದನ್ನ ನಮ್ಮ ಕಿರಿಯ ಮಗ, ಹೃದಯ ಸಂಬಂಧಿ ನುರಿತ ತಜ್ಞ, ಸುವರ್ಣ ಪದಕ ಪುರಸ್ಕೃತ ಡಿಎಂ ಡಾಕ್ಟರ್ ನಿತಿನ್ ಗುದ್ಗಿ ಅವರು ಸಾಕಾರಗೊಳಿಸಿದ್ದಾರೆ ಎಂದರು. ಡಿಎಂ ಕಾರ್ಡಿಯಾಲಜಿ ಕೋರ್ಸನ್ನು ಮಂಗಳೂರಿನಲ್ಲಿ ಮುಗಿಸಿದ್ದಾರೆ. ಬಳಿಕ ಮೈಸೂರಿನಲ್ಲಿ ಸತತ 2 ವರ್ಷಗಳ ಕಾಲ ಟ್ರೈನಿಂಗ್ ಮುಗಿಸಿ ಪರಿಣಿತರಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲೆಂದು ಸಜ್ಜಾಗಿದ್ದಾರೆ. ಈ ಮೂಲಕ ನಮ್ಮ 30 ವರ್ಷದ ಕನಸನ್ನು ನನಸಾಗಿಸಿದ್ದಾರೆ ಎಂದು ತಿಳಿಸಿದರು. ಈ ಮುಂಚೆ 2 ವರ್ಷಗಳ ಕಾಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮೈಸೂರಿನಲ್ಲಿಯೇ ಸೇವೆಯನ್ನು ಸಲ್ಲಿಸಿದರು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ಕೂಡ ನೀಡಿದರು. ಹೃದಯ ಇದು ದೇಹದ ಬಹು ಮುಖ್ಯ ಅಂಗವಾಗಿದೆ. ನುರಿತರಾಗಿ ಪರಿಣಿತರಾಗಿಯೇ ಚಿಕಿತ್ಸೆ ನೀಡಬೇಕಾಗುತ್ತದೆ. ವೈದ್ಯರಾದವರು ತ್ಯಾಗಮಯ ಜೀವಿಯಾಗಿರಬೇಕು. ಶ್ರದ್ಧೆಯಿಂದ, ಸೇವಾ ಮನೋಭಾವದಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು, ನೋಡಿಕೊಳ್ಳಬೇಕು. ಇದು ಯಾರೂ ಹೇಳಿಕೊಡುವಂತಹದ್ದಲ್ಲ. ತಮ್ಮಲ್ಲಿಯೇ ಈ ಮನೋಭಾವ ಮೈಗೂಡಿಸಿಕೊಳ್ಳಬೇಕಾಗುತ್ತದೆ. ಅಂತಹ ಮನೋಭಾವ ಡಾಕ್ಟರ್ ನಿತಿನ್ ಅವರಲ್ಲಿ ಇದೆ ಎಂದು ನಾನು ಕೂಡ ಭಾವಿಸುತ್ತೇನೆ. 2019ರಲ್ಲಿಯೇ ಕ್ಯಾಥ್ ಲ್ಯಾಬ್ ಚಿಕಿತ್ಸೆ ಪ್ರಾರಂಭಿಸಬೇಕು ಎಂಬುದು ನನ್ನ ಆಶಯವಾಗಿತ್ತು. ಆದರೆ ಇಲ್ಲ, ನಾನು ನನ್ನ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಕೊಂಡಿಯೇ ಪರಿಣಿತನಾಗಿ ಚಿಕಿತ್ಸೆ ಪ್ರಾರಂಭಿಸುತ್ತೇನೆ ಎಂದು ಹೇಳಿದರು. ಅದರಂತೆ ಇವತ್ತಿಗೆ ಈ ಮೂಲಕ ನಮ್ಮೆಲ್ಲರ ಕನಸನ್ನು ನನಸಾಗಿಸಿದ್ದಾರೆ ಎಂದು ಹರ್ಷದ ಜೊತೆಗೆ ಹೆಮ್ಮೆ ಕೂಡ ವ್ಯಕ್ತಪಡಿಸಿದರು. ಅದರಂತೆ ಇದೇ ವೇಳೆ ಖ್ಯಾತ ಹೃದಯ ರೋಗ ತಜ್ಞರಾಗಿರುವ ಡಾಕ್ಟರ್ ನಿತಿನ್ ಗುದ್ಗಿ ಅವರು ಮಾತನಾಡಿದರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು, ರೋಗಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರು, ಸೋಲಾಪುರ, ಹೈದರಾಬಾದ್ಗಳಿಗೆ ಹೋಗಬಾರದು. ಅದೆಂತಹದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಬೀದರ್ನಲ್ಲಿಯೇ ಯಶಸ್ವಿಯುತವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಬೇಕು ಎಂಬುದು ನನ್ನ ಉದ್ದೇಶವಾಗಿತ್ತು. ಆ ಉದ್ದೇಶಕ್ಕಾಗಿಯೇ ಪರಿಣಿತನಾಗಿ ಬೀದರ್ಗೆ ಚಿಕಿತ್ಸೆ ನೀಡಲೆಂದು ಬಂದಿದ್ದೇನೆ. ನಮ್ಮಲ್ಲಿಯೇ ವಿಶೇಷತೆ ಚಿಪ್ ಎಂಜಿಯೋಪ್ಲಾಸ್ಟಿ ಆಗಿದೆ. ಅಂದರೆ ಕಾಂಪ್ಲೆಕ್ಸ್ ಹೈ ರಿಸ್ಕ್ ಇಂಟರ್ವೆನ್ಷನ್ ಪ್ರೊಸೀಜರ್ IFR. ಹೃದಯ ಬಡಿತ ಕಡಿಮೆ ಇರುವವರಿಗೆ, ಹೃದಯ ಬಡಿತ ಜಾಸ್ತಿ ಇರುವವರಿಗೆ, ಉಸಿರಾಟ ತೊಂದರೆ ಇರುವವರಿಗೆ ಚಿಕಿತ್ಸೆ ನೀಡಲೆಂದು ವೆಲ್ ಟ್ರೈನ್ಡ್ ಆಗಿ ಬಂದಿದ್ದೇನೆ. ನಾನು ಟ್ರೈನ್ಡ್ ಆಗಿ ಬಂದಾಗಿನಿಂದ ಜನರಿಗೆ ಯಾವ ರೀತಿಯಲ್ಲಿ ಸೇವೆ ನೀಡಬಹುದು ಎಂದು ಕಾತುರದಿಂದ ಉತ್ಸುಕನಾಗಿ ಕಾಯುತ್ತಿದ್ದೇನೆ. ಇದನ್ನು ನಾನು ನನ್ನ ತಂದೆಯಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ ಅವರಿಂದ ಕಲಿತಿದ್ದೇನೆ. ನಮ್ಮಿಂದ ಒಬ್ಬರ ಜೀವ ಉಳಿದರೆ, ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯವಾದರೆ ಅದರಲ್ಲಿ ಸಿಗುವ ಖುಷಿ ಇನ್ನೊಂದಿಲ್ಲ ಎಂದರು. ಅದರಂತೆ ಬೀದರ್ಗೆ ಬಂದ ಬಳಿಕ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದ MD ರಫೀಕ್ ಹಾಗೂ ಗಣೇಶ್ ರಾಠೋಡ್ ಅವರನ್ನು ಚಿಕಿತ್ಸೆ ನೀಡಿದ ಬಗ್ಗೆ ಕುರಿತಾಗಿ ವಿವರವಾಗಿ ತಿಳಿಸಿದರು. 95% ಸಾವಿನಂಚಿಗೆ ಜಾರುವ ಹೃದಯ ಸಂಬಂಧಿ ರೋಗಿಯನ್ನು ಗುಣಪಡಿಸಲು ಇರುವ ಏಕೈಕ ಮಾರ್ಗವೇ ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ, ಅಂದರೆ ಕಾಂಪ್ಲೆಕ್ಸ್ ಹೈ ರಿಸ್ಕ್ ಇಂಟರ್ವೆನ್ಷನ್ ಪ್ರೊಸೀಜರ್ ಆಗಿದೆ. ಇದು ಕೇವಲ ನಮ್ಮ ಆಸ್ಪತ್ರೆ ಬಿಟ್ಟು ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಲಭ್ಯವಿಲ್ಲ. ಲಭ್ಯವಿದ್ರೂ ಕೂಡ ಸೂಕ್ತ ಚಿಕಿತ್ಸೆ ನೀಡುವ ನುರಿತ ತಜ್ಞರ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆಯಲ್ಲಿ ನಮ್ಮ ಗುದ್ಗಿ ಆಸ್ಪತ್ರೆ ಇಡೀ ಜಿಲ್ಲೆಗೆ ಮಾದರಿಯಾಗಬಹುದು ಎಂದು ನುಡಿದರು. ಸಾಮಾನ್ಯವಾಗಿ ಎಲ್ಲ ಹೃದ್ರೋಗ ತಜ್ಞರು ಬಲಗೈ ನರದ ಮೂಲಕವೇ ಎಂಜಿಯೋಗ್ರಾಫಿ ಹಾಗೂ ಎಂಜಿಯೋಪ್ಲಾಸ್ಟಿ ಮಾಡುವುದು ರೂಢಿಯಾಗಿದೆ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಬಲಗೈ ನರವನ್ನು ಬಳಸಿ ಹೃದಯದಲ್ಲಿ 3 ಮುಖ್ಯ ನರಗಳಲ್ಲಿ ಬ್ಲಾಕೇಜ್ ಇರುವ ನರ ಪತ್ತೆಯನ್ನು ಹಚ್ಚಿ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅತಿ ವಿಶೇಷವಾಗಿ ಚಿಪ್ ಎಂಜಿಯೋಪ್ಲಾಸ್ಟಿ ಹೃದಯದ ಆಸ್ಟ್ರಿಯಲ್ ಲೆಫ್ಟ್ ವೇನ್ಗೆ ಸ್ಟಂಟ್ ಅಳವಡಿಸಿದ್ದೇನೆ. ಇದಕ್ಕೆ ತಾಲೂಕಿನ ಸಿಂಧೋಲ ತಾಂಡಾದ ನಿವಾಸಿ ಹೃದಯ ರೋಗಿ ಗಣೇಶ್ ರಾಠೋಡ್ ಈ ಅಪರೂಪದ ಚಿಕಿತ್ಸೆ ಪಡೆದ ಮೊದಲ ವ್ಯಕ್ತಿ ಆಗಿದ್ದಾರೆ ಎಂದರು.
ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು. ಎಪಿಎಲ್ ಕಾರ್ಡ್ ಇದ್ದವರು ಆಯುಷ್ಮಾನ್ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 30% ರಿಯಾಯಿತಿ ಕೂಡ ನೀಡಲಾಗುವುದು. ಅದರಂತೆ ಸಾಮಾನ್ಯ ವರ್ಗದವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಅಂದರೆ ಸರಿಸುಮಾರು 1.5 ಲಕ್ಷದವರೆಗೂ ಚಿಕಿತ್ಸೆ ನೀಡಲಾಗುವುದು ಎಂದರು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ನಗರ ವಾಸಿಗರು ಅಷ್ಟಲ್ಲದೆ ಬೇರೆ ಜನರು ಕೂಡ ಬಂದು ಇದರ ಉಪಯೋಗ ಪಡೆದುಕೊಳ್ಳುವುದಾಗಿ ಮನವಿ ಕೂಡ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹೇಶ್ ತೋಂಡಾರೆ, ಡಾಕ್ಟರ್ ಸಚಿನ್ ಗುದಿಗೆ ಸೇರಿದಂತೆ ಇನ್ನಿತರರು ಇದ್ದರು. 42 ತಾಸು ಚಿಕಿತ್ಸೆ ಕೊಟ್ಟು ಮತ್ತು ಮುಂದಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೂ ಬೆಂಗಳೂರಿಗೆ ರೆಫರ್ ಮಾಡ್ತಿದ್ವು. ನಾವು ಇಲ್ಲೇ ಒಂದು ಬೀದರ್ನಲ್ಲಿ ಒಂದು ಕ್ಯಾತ್ ಲ್ಯಾಬ್ ಬೇಕು, ಆ ಚಿಕಿತ್ಸೆ ಹೈದರಾಬಾದಲ್ಲೇ ಆಗೋದು, ಬೆಂಗಳೂರಲ್ಲಿ ಆಗ್ತಕ್ಕಂಥ ಚಿಕಿತ್ಸೆ ಬೀದರ್ದಲ್ಲೇ ಆಗಬೇಕು ಅಂತ ನಮ್ಮದು ಒಂದು ಇಚ್ಛೆ ಇತ್ತು. ಅದನ್ನು ನಮ್ಮ ಕಿರಿಯ ಮಗನಾದ ಡಾಕ್ಟರ್ ನಿತಿನ್ ಗುದಿಗೆಯವರು ಆ ಕೋರ್ಸನ್ನು DM ಕಾರ್ಡಿಯಾಲಜಿ ಕೋರ್ಸನ್ನು ಅವರು ಮಂಗಳೂರಲ್ಲಿ ಮುಗಿಸಿ ಸುಮಾರು 2 ವರ್ಷ ಜಯದೇವ ಆಸ್ಪತ್ರೆ ಬೆಂಗಳೂರು ಹಾಗೂ ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರಿಗೆ ನಾನು 2019ರಲ್ಲಿ ಇಲ್ಲೇ ಕ್ಯಾತ್ ಲ್ಯಾಬ್ ಸ್ಟಾರ್ಟ್ ಮಾಡೋಣ ಅಂದರು. ಅವರು ಬರಲಿಕ್ಕೆ ತಯಾರಿದ್ದಿಲ್ಲ. ನಾನು ಬರೋಂಗಿಲ್ಲ ಅಂತ ಹೇಳಿದ್ರು. ನಾನು ಫುಲ್ಲೇ ಟ್ರೈನ್ ಕಾನ್ಫಿಡೆಂಟ್ ಆದಾಗೆ ಬರ್ತೀನಿ ಅಂತ ಹೇಳಿದ್ರು. ಏಕೆಂದರೆ ಇದು ಒಂದು ಸ್ಕಿಲ್ಫುಲ್ ಕೆಲಸ ಇದೆ. ಒಂದು ಜೀವದ ಜೊತೆಗೆ ಸೆಣಸಾಟ ಮಾಡಿದಿರ್ತದೆ. ಹೃದಯ ಎಂಬುದು ಒಂದು ಭಾಳ ಇಂಪಾರ್ಟೆಂಟ್ ಆರ್ಗನ್ ಅದು. ಅದರಲ್ಲಿ ನಾವು ಭಾಳ ಒಂದು ಪರಿಣಿತ ಹೊಂದಿ ಸ್ಕಿಲ್ಲಾಗಿ ಕೆಲಸ ಮಾಡಿದ್ರೆ ಒಂದು ರಿಸಲ್ಟ್ ನಮ್ಗೆ ಚೆನ್ನಾಗಿ ಬರುತ್ತೆ. ಇಲ್ಲದ್ರೆ ಏನಾಗುತ್ತೆ, ಅನಾಹುತಗಳಾಗ್ತವೆ. ಅವರು ಕ್ಲಿಯರಾಗಿ ಹೇಳಿದ್ರು, ನಾನು ಫುಲ್ ನನ್ನ ಕಾನ್ಫಿಡೆನ್ಸ್ ಬಂದಕ್ಕೆ ಬರ್ತೀನಿ ಅಂತ. ಅವರು ಈಗ ಮೊನ್ನೆ ಹೇಳಿದ್ರು, ಡ್ಯಾಡಿ ನಾನು ರೆಡಿ ಇದ್ದೀನಿ, ನಾನು ಬಂದು ಇಲ್ಲೇ ಬೀದರ್ದ ಸೇವೆ ಮಾಡ್ತೀನಿ ಅಂತ. ಮೈಸೂರದಲ್ಲಿ ಅವ್ರಿಗೆ ಬಿಡ್ಲಿಕ್ಕೆ ತಯಾರಿದ್ದಿಲ್ಲ. ಅವ್ರಿಗೆ ನೀವು ಒಳ್ಳೆ ಹ್ಯಾಂಡ್ ಇದ್ದೀರಿ, ಹಗಲು ರಾತ್ರಿ ಕೆಲಸ ಮಾಡ್ತೀರಿ, ಸೇವೆ ಮಾಡೋ ಒಂದು ಮನೋಭಾವ ಇದೆ ನಿಮ್ಮಲ್ಲಿ. ಯಾಕಂದರೆ ನಾವು ಭಾಳಷ್ಟು ವೈದ್ಯರನ್ನು ಕಾಣ್ತೀವಿ ಇರುವತ್ತ ಏನಂದರೆ ಸಮಯ ರೋಗಿಗಳಿಗೆ ಕೊಡದೆ ಬದಲಿ ಬೇರೆ ಏನು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವ್ರಿಗೆ ಒಂದು ನಿಷ್ಠೆ, ಒಂದು ತ್ಯಾಗಮಯ ಜೀವನ. ಇದಕ್ಕೆ ಒಂದು ಶ್ರದ್ಧೆ ಬೇಕು, ಒಂದು ತ್ಯಾಗಮಯ ಬೇಕು. ಪೇಷಂಟ್ ಜೊತೆಗೆ ನೀವು ಡ್ಯೂಟಿ ಮುಗಿದ್ರೂ ರಾತ್ರಿ 10 ಗಂಟೆ ತನಕ ನೀವು ಕೆಲಸ ಮಾಡೋದು, ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಅಂದ್ರೆ ಇದು ಒಂದು ತ್ಯಾಗಮಯ. ಏನಂತ ಭಾಳಷ್ಟು ಜನರು ಫ್ಯಾಮಿಲಿ ಲೈಫ್ ಆಗಲಿ, ಹೊರಗಡೆ ಮತ್ತು ಬೇರೆ ಆಗಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಅವರಿಗೆ ಹೇಗಿದೆ ಅಂದರೆ ಒಂದು ಪೇಷಂಟೇ ಒಂದು ದೇವರು ಸಮಾನ, ಆ ರೀತಿ ಭಾವನೆ ಇದೆ. ಇದು ಯಾರು ಹೇಳಿಕೊಟ್ರು ಮಾಡಿಕೊಟ್ರು ಬರ್ತಕ್ಕಂಥದ್ದಲ್ಲ. ಇದು ಮನಸ್ಸಿನಲ್ಲೇ ಹುಟ್ಟಬೇಕಾಗ್ತದೆ, ಯಾರ್ದಾದ್ರು ಮನಸ್ಸಿನಲ್ಲಿ. ಆ ರೀತಿ ಒಂದು ಭಾವನೆ ಇಟ್ಕೊಂಡು ಅವರು 30ನೇ ತಾರೀಕು ಹೋದ ತಿಂಗಳಲ್ಲಿ ರಿಸೈನ್ ಮಾಡಿ ಮೈಸೂರದಲ್ಲಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೆಲಸ ಮಾಡಿದ್ರು 2 ವರ್ಷ. ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ನಮ್ಮ ಗುದಿಗೆ ಆಸ್ಪತ್ರೆ ಬಂದು ಜಾಯ್ನ್ ಆಗಿದ್ದಾರೆ. 24/7 ಇಲ್ಲೇ ಇನ್ ಹೌಸ್ ಕಾರ್ಡಿಯಾಲಜಿಸ್ಟ್. ಅಂದರೆ ಇಲ್ಲಿ ಏನಿದೆ, ಹೃದಯಾಘಾತದಲ್ಲಿ ಹೃದಯ ಚಿಕಿತ್ಸೆ ಹೇಳಿ ಸಮಯದ ಭಾಳ ಮುಖ್ಯತೆ ಇದೆ. ಸಮಯದಲ್ಲಿ ಎಲ್ಲ ಟ್ರೀಟ್ಮೆಂಟ್ ಸಿಕ್ಕರೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಸಮಯ ಪೇಷಂಟ್ ಬರೋದ್ರಲ್ಲಿ ತಡ ಆಯಿತು ಅಥವಾ ನಾವು ಚಿಕಿತ್ಸೆ ಕೊಡಲ್ಲಿ ತಡ ಆಯಿತು ಅಂದರೆ ಮುಂದೆ ಅನಾಹುತಗಳು ಆಗುವ ಸಂಭವ ಹೆಚ್ಚಿಗಿರ್ತದೆ. ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು. ಹೃದಯಾಘಾತದಲ್ಲಿ 1 ಗಂಟೆ ಒಳಗಡೆ ಹೃದಯಾಘಾತ ಆಗಿದ್ದು 1 ಗಂಟೆ ಒಳಗಡೆ ಬಂದರೆ ಅದು ಮಸಲ್ ಡ್ಯಾಮೇಜ್ ಅಂತ ಕಡಿಮೆ ಆಗ್ತದೆ ಮತ್ತು ಚಿಕಿತ್ಸೆ ಸರಿ ಆಗ್ತದೆ. ಇನ್ನು ಇವರ ಜೊತೆಗೆ ಒಂದು ಟೀಮ್ ಇದೆ. ಇವರು ನವೀನ್ ಅಂತ ಮೈಸೂರಿನಿಂದ ಬಂದಿದ್ದಾರೆ. ಇವರು ಲಕ್ಷ್ಮೀ ನರಸಿಂಹ ಅಂತ ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ. ಅವರು ಹೈದರಾಬಾದಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರ ಸಹೋದ್ಯೋಗ ಒಂದು ಟೀಮೇ ಇದೆ. ಇದು ಎಲ್ಲರ ಕೋಪ್ರೇಷನ್ ಟೀಮ್ದಿಂದ ಆಗಬೇಕಾಗ್ತದೆ. ಸೊ ಅವರು ಒಂದು ಟೀಮೇ ಒಂದು ಸೆಟ್ರೇಟ್ ಮಾಡಿದ್ದಾರೆ ಇಲ್ಲಿ. ಈಗ ಸುಮಾರು ನಾವು ನಿನ್ನೆ ಕ್ಯಾಂಪ್ ಮಾಡಿದ್ದೀವಿ. 150 ರೋಗಗಳು ನೋಡಿದ್ದೀವಿ. ಅದರಲ್ಲಿ 15 ರೋಗಗಳು ಚಿಕ್ಕ ವಯಸ್ಸಿನಿಂದ ಬಂದಂಥ ರೋಗಗಳಿದ್ದು, ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತೀವಿ ನಾವು. ಹೃದಯದಲ್ಲಿ ರಂಧ್ರಗಳಿದ್ದು, ಆಮೇಲೆ ಅವು ಪೇಟೆಂಟ್ ಫೊರಮನ್ ಒಲೆ ಅಂತಂಥವೆಲ್ಲ ಕಾಯಿಲೆಗಳಿಗೆ ಕರೆಕ್ಟಾಗಿ ಅಡ್ವೈಸ್ ಮಾಡಿಕೊಟ್ರು. ಇನ್ನು ಕೆಲವು ಎಂಜಿಯೋಪ್ಲಾಸ್ಟಿ ಮಾಡ್ಕೊಂಡಿದ್ದರು, ಎಂಜಿಯೋಗ್ರಫಿ ಮಾಡ್ಕೊಂಡಿದ್ದರು, ಬೈಪಾಸ್ ಮಾಡ್ಕೊಂಡಿದ್ದರು. ಕೆಲವು ಜನ ಬಂದಿದ್ದರು, ಅವರಿಗೂ ಕೂಡ ಚಿಕಿತ್ಸೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಶೇಷತೆ ಬಗ್ಗೆ ಡಾಕ್ಟರ್ ನಿತಿನ್ ಅವರು ಮಾತಾಡಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ನಾನು ಡಾಕ್ಟರ್ ನಿತಿನ್ ಚಂದ್ರಕಾಂತ್ ಗುದ್ಗೆ, MBBS MDನಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. DM ಕಾರ್ಡಿಯಾಲಜಿ ಮುಗಿಸಿರೋದು ಮಂಗಳೂರಲ್ಲಿ ಮತ್ತು ಜಯದೇವಲ್ಲಿ 2 ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಬೋತ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಬ್ರಾಂಚಲ್ಲಿ ಮಾಡಿ ನಾನಿಲ್ಲಿ ನನ್ನ ಜನ್ಮಸ್ಥಾನ ಬೀದರ್ಗೆ ಬಂದಿದ್ದೀನಿ. ಸೊ ನನಗೆ ಒಂದು ಖುಷಿ ಏನು ಅಂತಂದರೆ, ಆ್ಯಸ್ ಅ ಕಾರ್ಡಿಯಾಲಜಿಸ್ಟ್, ಆ್ಯಸ್ ಅ ಹಾರ್ಟ್ ಸ್ಪೆಷಲಿಸ್ಟ್, ಒಂದು ಖುಷಿ ಏನು ನನಗಿತ್ತು ಅಂದರೆ ಬೀದರಲ್ಲಿ ಆಂಜಿಯೋಪ್ಲಾಸ್ಟಿ ಆಗಬೇಕು ಅಂತ.
ಸೊ ನನಗೊಂದು ಖುಷಿ ಏನಾಯಿತು ಅಂದರೆ ನಾನು ಬರೋಸ್ಕಿಂತ ಮುಂಚೆನೇ ಇಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆಗ್ತಾ ಇದೆ, ಬೇರೆ ಹಾಸ್ಪಿಟಲ್ಸಲ್ಲೂ ಆಗ್ತಾ ಇದೆ, ಲೈಫ್ ಸೇವ್ ಆಗ್ತಾ ಇದೆ, ಅದು ನನಗೆ ಖುಷಿ ಆಯಿತು. ಬಟ್ ನನ್ನೊಂದು ಇನ್ನೊಂದು ಉದ್ದೇಶ ಏನಿತ್ತು ಅಂದರೆ ಹೈ ರಿಸ್ಕ್ ಪೇಷಂಟ್ಸ್ನು ಪ್ರೊಸೀಜರ್ ಇಲ್ಲೇ ಆಗಬೇಕು. ಯಾವ ಕಾರಣಕ್ಕೂ ಪೇಷಂಟು ಬೀದರ್ಲಿಂದು ಹೈದರಾಬಾದು ಸೋಲಾಪುರಕ್ಕೂ ಹೋಗಬಾರ್ದು, ನನ್ನ ಅದು ಉದ್ದೇಶ ಇತ್ತು. ಸೊ ಆ ಉದ್ದೇಶದಿಂದ ನಾನು 2 years ಡಿಲೇ ಮಾಡಿದೆ. ನಾನು ಆ ಉದ್ದೇಶ ಪೂರ್ತಿ ಮಾಡ್ಕೊಂಡು ನಾನು ಬಂದೆ ಇಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋಂಥ ಆ್ಯಂಜಿಯೋಪ್ಲಾಸ್ಟಿ ಬೀದರಲ್ಲಿ ಆಗ್ತಾಯಿದೆ. ಸೊ ನಮ್ಮದು ಲ್ಯಾಬ್ದು ಒಂದು ಸ್ಪೆಷಲ್ ಅಡ್ವಾಂಟೇಜ್ ಏನಿದೆ ಅಂತಂದರೆ, ನಾವು ಹೈ ರಿಸ್ಕ್ ಪ್ರೊಸೀಜರ್ಸ್, ಹೈ ರಿಸ್ಕ್ ಚಿಪ್ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ ಅದಕ್ಕೆ ಹೆಸರೇ ಚಿಪ್ ಆ್ಯಂಜಿಯೋಪ್ಲಾಸ್ಟಿ, CHIP ಅಂದರೆ ಇಟ್ ಈಸ್ ಕಾಂಪ್ಲೆಕ್ಸ್ ಹೈ ರಿಸ್ಕ್ ಇಂಟರ್ವೆನ್ಷನ್ ಪ್ರೊಸೀಜರ್. ಚಿಪ್ ಆ್ಯಂಜಿಯೋಪ್ಲಾಸ್ಟಿ, FFR, IFR, ಮತ್ತು ಯಾರ್ದು ಹೃದಯ ಬಡಿಕೆ ತುಂಬ ಕಡಿಮೆ ಇರುತ್ತೆ ಅವರಿಗೆ ನಾವು ಡಿವೈಸ್ ಹಾಕೋದು ಪೇಸ್ ಮೇಕರ್ ಅಂತೀವಿ. ಮತ್ತು ಯಾರ ಹೃದಯ ಬಡಿಕೆ ತುಂಬ ಜಾಸ್ತಿ ಇರ್ತೀವಿ ನಾವು ಕರೆಂಟಲ್ಲೇ ಅದು ಪಾತೆ ಹೊಡ್ಕೊಂಡು ಅದು ಕರೆಂಟಲ್ಲೇ ಸುಟ್ಟು ಬಿಡ್ತೀವಿ, ಅದಕ್ಕೆ EP ಸ್ಟಡಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತೀವಿ. ಮತ್ತು ತುಂಬ ಹೈ ರಿಸ್ಕ್ ಪ್ರೊಸೀಜರ್ಸ್ ಯಾವುವು ಅಂದರೆ ಲೆಫ್ಟ್ ಮೇನ್ ಮತ್ತು ಬೈಫರ್ಕೇಷನ್, CTO, ಈ ಥರ ಎಲ್ಲದರಲ್ಲಿ ನಾನು ತುಂಬ ವೆಲ್ ಟ್ರೈನ್ಡ್ ಆಗಿ ಬಂದಿದ್ದೀನಿ. ಸೊ ನಾವು ಈಗ ನಾವು ಸ್ಟಾರ್ಟ್ ಆಗಿ ನಾವು ಜಸ್ಟ್ 10 days ಆಗಿದೆ ಅಷ್ಟೇ. ನಾನು ಟ್ರೈನ್ ಆಗಿದ್ದು ಬಂದಿರಂತ ನಾನು ಅವಕಾಶ ನಾನು ನೋಡ್ತಿದ್ದೆ, ಇಷ್ಟು ಟ್ರೈನ್ ಆಗಿ ಬಂದಿದ್ದೀನಿ, ಜನರಿಗೆ ಸೇವೆ ಹೆಂಗೆ ಮಾಡಲಿ, ನನ್ನ ಕಳ್ಕಳಿ ಆಗ್ತಾಯಿತ್ತು ನನಗೆ. ಸೊ ನಾನು ಬಂದು ಒಂದು 2 days ಒಬ್ಬ ಪೇಷಂಟ್ ಬಂದ ನಮ್ಮ ಹತ್ರ. ಅವನು ಬರೋಸ್ಕಿಂತ ಮುಂಚೆ ಫಸ್ಟ್ ಒಬ್ಬ MD ರಫೀಕ್ ಅಂತ ಬಂದ ತಕ್ಷಣ ನಾವು ಅವನಿಗೆ ತುರಂತಾಗಿ ಆ್ಯಂಜಿಯೋಗ್ರಾಮ್ ಮಾಡಿ 2 ಬ್ಲಾಕ್ ಇದ್ದು ಅವು ರುಟೀನ ಈ ಪ್ರೊಸೀಜರ್ ಫಸ್ಟ್ ಕೇಸ್ ಮಾಡಿರೋಂಥ ಎಲ್ಲ ಕಡೆ ಅಂತ ಆಗ್ತಿರೋ ಪ್ರೊಸೀಜರು, ಅದು ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಅವನಿಗೆ ಸಕ್ಸಸ್ಫುಲ್ಲಾಗಿ ಡಿಸ್ಚಾರ್ಜ್ ಮಾಡಿದ್ವಿ. ಸೆಕೆಂಡ್ ಕೇಸ್ ಬಂತು ಗಣೇಶ್ ರಾಥೋಡ್ ಅಂತ. ಅವನು ಪಾಪ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅವನಿಗೆ. ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಕೇವಲ 25% ಮಾತ್ರ, ಲಂಗ್ಸಲ್ಲಿ ಫುಲ್ ನೀರು ತುಂಬಿಕೊಂಡಿದೆ, ಮತ್ತು ಅವನ BP 100ಕ್ಕಿಂತ ಕಡಿಮೆ. ಸೊ ಈ ಥರ ಪೇಷಂಟ್ಸಿಗೆ ನಾವು ಅಂತೀವಿ ಚಿಪ್ ಆ್ಯಂಜಿಯೋಪ್ಲಾಸ್ಟಿ, ಕಾಂಪ್ಲೆಕ್ಸ್ ಹೈ ಇಂಟರ್ವೆನ್ಷನ್ ಪ್ರೊಸೀಜರ್. ಸೊ ಈ ಥರ ಕೇಸಸ್ ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ವೆಲ್ ಟ್ರೈನಿಂಗ್ ಬೇಕು, ನಿಮಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಬೇಕು. ಸೊ ನಾನು ಅದು ಮಾಡ್ಕೊಂಡು ಬಂದ ತಕ್ಷಣ ಅವ್ರ ಪೇಷಂಟನ್ನ ಅಸೆಸ್ ಮಾಡಿದೆ, ಎಲ್ಲ ನೋಡಿದೆ. ನಾನು ಇನ್ನೊಂದೇನು ನಾನು ಹೇಳ್ತೀನಿ, ಯಾವುದು ಪೇಷಂಟ್ ನಾನು ಆ್ಯಂಜಿಯೋಗ್ರಾಮ್ ತೊಗೊಂಬಸ್ ಮುಂಚೆ ನಾನು ಒಂದು ಸ್ಟ್ರೈನ್ ಇಮೇಜಿಂಗು ಮತ್ತು ಎಕೋನಲ್ಲಿ ನೋಡ್ತೀವಿ ಈ ಪೇಷಂಟಿಗೆ ಆ್ಯಂಜಿಯೋಗ್ರಾಮ್ ನಿಜವಾಗೂ ಬೆನಿಫಿಟ್ ಆಗುತ್ತಾ ಅಂದರೆ ಮಯೋಕಾರ್ಡಿಯಲ್ ಅಂತ ಮಸಲ್ ಮಾಸ್, ಯಾಕೆ ನಮ್ಮ ತಂದೆ ಹೇಳಿದ್ರು ಗೋಲ್ಡನ್ ಪೀರಿಯಡ್ ಅಂತ. ಸೊ ಅದು ಎಲ್ಲ ಚೆನ್ನಾಗಿದ್ದರೆ ಐ ಟುಕ್ ಹಿಮ್ ಫಾರ್ ಆ್ಯಂಜಿಯೋಗ್ರಾಮ್. ಮತ್ತು ಇಲ್ಲೂ ಡಿಸೀಸ್ ಇದೆ. ಸೊ ಈ ಥರ ಪೇಷಂಟ್ಸಿಗೆ ನಾವು ಏನು ಮಾಡಬೇಕು, ಲೆಫ್ಟ್ ಮೇನ್ ಆ್ಯಂಜಿಯೋಪ್ಲಾಸ್ಟಿ. ಇದು ಮಾಡೋದು ಆಸನ್ನಲ್ಲ. ಯಾಕೆ, ಅವ್ನು ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಆಲ್ರೆಡಿ 25% ಇದೆ. ನಾನೇನಂದ್ರೆ ಇಲ್ಲಿ ಸ್ವಲ್ಪ ಸ್ಟಂಟ್ ಹಾಕೋಕ್ಕೆ ಪ್ರಯತ್ನ ಮಾಡಿದೆ ಅಂತಂದರೆ ಅದರಲ್ಲಿ ಫೇಲ್ಯೂರ್ ರೇಟ್ ಈಸ್ 95% ಆ್ಯಂಡ್ ಸಕ್ಸಸ್ ರೇಟ್ ಈಸ್ ಓನ್ಲಿ 5%. ಬಟ್ ಐ ಹ್ಯಾವ್ ಟು ಸೇವ್ ದ ಪೇಷಂಟ್ಸ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಸುಮಾರು ಜನರು ಹೇಳಿದ್ರು ಇದು ಕೇಸ್ ತೊಗೊಳಿಕ್ಕೆ ಹೋಗಬೇಡ, ನಿಂದ ಹೆಸರು ಕಟ್ಟು ಹೋಗ್ತದೆ, ಜಸ್ಟ್ ಸ್ಟಾರ್ಟ್ ಆಗಿ ಬಂದಿದೆಯಾ, ಇಂಥ ಹೈ ರಿಸ್ಕ್ ಕೇಸ್ ತೊಗೋಬೇಡ. ಬಟ್ ಐ ಆಮ್ ಟ್ರೈನ್ಡ್, ಐ ಆಮ್ ಕಾನ್ಫಿಡೆಂಟ್ ಟು ಡೂ ಇಟ್. ಸೊ ನಾನೇನು ಮಾಡಿದೆ, ಐ ಟುಕ್ ಫಾರ್ ದ ಪ್ರೊಸೀಜರ್. ನಾನೇನು ಮಾಡಿದೆ, ಪೇಷಂಟಿಗೆ ಇಲ್ಲಿ ಆಸ್ಟಿಯಲ್ ಲೆಫ್ಟ್ ಮೇನ್ ಈ ಥರ ಪ್ರೊಸೀಜರ್ ಬಹುಶಃ ಬೀದರಲ್ಲಿ ಫಸ್ಟ್ ಟೈಮ್ ಆಗಿದೆ. ಇಲ್ಲಿಂದ ಈ ಕಡೆ ನೋಡಿ, ಇದು ಸ್ಟೆಪ್ ಆಸ್ಟಿಯಲ್ ಲೆಫ್ಟ್ ಮೇಲಿಂದ ಇಲ್ಲಿ ಹಾಕಿದ್ವಿ ಸ್ಟೆಪ್. ಈಗ ನೋಡಿ ಪೂರ್ತಿ ರಕ್ತಚಾರಣ ಪೂರ್ತಿ ಕ್ಲಿಯರ್ ಆಗಿದೆ. ಈಗ ದಿಸ್ ವಾಸ್ ದ ಫೈನಲ್ ರಿಸಲ್ಟ್. This was a 100% successful angioplasty result, and this is an ostial left main. This is known as chip angioplasty. So my request is, I am well trained to do these kind of high risk procedures, even pacemakers, radio frequency ablation. So my request is, these kind of services can also be done at the Bidar other than the routine angioplasties. So these kind of services should be made available to Bidar people. So my humble request is to take the gain of these facilities. ಕ್ಯಾಂಪಲ್ಲಿ ನಾವು ಫ್ರೀ ECG, ಫ್ರೀ ಎಕೋ, ಫ್ರೀ TMT ಮಾಡಿದ್ವಿ. ಸುಮಾರು 150 ಜನ ಬಂದಿದ್ರು. ಅದರಲ್ಲಿ ನಾನು ಸುಮಾರು ಚಿಕ್ಕ ಮಕ್ಕಳು ನೋಡಿದೆ, ಅವರಿಗೆ ಚಿಕ್ಕ ಪಾಪ ಹಾರ್ಟಲ್ಲಿ ಹೋಲ್ ಇತ್ತು. ಮತ್ತು ಕೆಲವು ಜನರಿಗೆ ಹೋಲ್ ಆಗಿ ತುಂಬ ಲೇಟ್ ಆಗಿಬಿಟ್ಟಿತ್ತು, ಅವ್ರಿಗೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪೋಸ್ಟ್ ಆ್ಯಂಜಿಯೋಪ್ಲಾಸ್ಟಿ ಪೇಷಂಟ್ಸು ಮತ್ತು ಪೋಸ್ಟ್ ಬೈಪಾಸ್ ಪೇಷಂಟ್ಸ್ ಎಲ್ಲ ಬಂದಿದ್ರು.
ಆ ಥರ ಪೇಷಂಟ್ಸಿಗೂ ನಾವು ಕನ್ಸಲ್ಟೇಷನ್ ಮಾಡಿ ಅಡ್ವೈಸ್ ಎಲ್ಲ ಕೊಟ್ಟಿದ್ವಿ. ಇ ಸಿ ಜಿ, ಎಕೋ, ಟಿ ಎಮ್ ಟಿ ಮತ್ತು ಕನ್ಸಲ್ಟೇಷನ್ ಪೂರ್ತಿ ಫ್ರೀಯಾಗಿ ಮಾಡಿ ಅವ್ರಿಗೆ ನಮ್ಮ ಈ ಸೇವೆಯನ್ನು ಜನರನ್ನು ಕೊಟ್ಟಿದ್ವಿ. ಆಯುಷ್ಮಾನ್ ಭಾರತ್. ಮತ್ತು ನಾವು ಈಗ ನಾವು ನೆಕ್ಸ್ಟ್ ವೀಕಲ್ಲಿ ನಮ್ದು ಇನ್ಸ್ಪೆಕ್ಷನ್ ಇದೆ. ಸೊ ಈ ಥರ ಪ್ರೊಸೀಜರ್ಸು ನಾವು ಬಿ ಪಿ ಎಲ್ ಕಾರ್ಡ್ನಲ್ಲೂ ಟೋಟಲ್ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಸೊ ಈ ಥರ ಹೈ ರಿಸ್ಕ್ ಪ್ರೊಸೀಜರ್ಸ್ ಮಾಡೋಕ್ಕೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ವೆರಿ ಫ್ಯೂ ಸೆಂಟರ್ಸ್. ದೋಸ್ ಆರ್ ವೆರಿ ವೆಲ್ ಟ್ರೈನ್. ಹೈದ್ರಾಬಾದ್, ಬ್ಯಾಂಗ್ಳೂರ್, ಚೆನ್ನೈ, ಡೆಲ್ಲಿ ಈ ಥರ ಜನರು ಆಗ್ತದೆ. ಆ್ಯಂಡ್ ಕಾಸ್ಟ್ ಇಸ್ ವೆರಿ ಹೈ. ಸೊ ಬಿ ಪಿ ಎಲ್ ಕಾರ್ಡಲ್ಲೇ ನಾವು ಈ ಥರ ಪ್ರೊಸೀಜರ್ಸ್ ಮಾಡಿದ್ರೆ ಟೋಟಲ್ ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡೂ ದಟ್. ಮೈ ಏಮ್ ಇಸ್ ಟು ಡೂ ದಟ್. ಮೈ ಏಮ್ ಇಸ್ ಟು ಸರ್ವ್ ದ ಪೀಪಲ್. ಸೊ ಜನರಲ್ ಪೇಸ್ಟಿಗೆ ಅರೌಂಡ್ 1.5 lakhs ಬರುತ್ತೆ ಸರ್. ದಿಸ್ ಈಸ್ ದ ಲೀಸ್ಟ್ ಕಾಸ್ಟ್ ಯು ಕ್ಯಾನ್ ಎವರ್ ಇಮ್ಯಾಜಿನ್. ಕಾರ್ಪೊರೇಟ್ಸಲ್ಲಿ ಫಸ್ಟ್ ಆಫ್ ಆಲ್ ಇದು ಕೇಸ್ ಯಾರು ತೊಗೊಳ್ಳಲ್ಲ ಸರ್. ಆ್ಯಂಡ್ ಟು ಟೇಕ್ ದಿಸ್ ಕೇಸ್ ಇಟ್ ವಿಲ್ ಕಾಸ್ಟ್ ಮಿನಿಮಮ್ 4.5 to 5 lakhs. I did it at a very low cost because patient life saving was more important for me. I have not taken my procedure charges. Totally my procedure charges were nil for this category. ಎಲ್ಲನೇ Angiogram, angioplasty, everything. And one more thing, we use a very good quality stents for this patient because it's a ostial left main disease. We cannot take it for granted. So we got a stent who are made from the California, USA, the science expedition. So very few centers have got this kind of stunts. So we deployed this stent, and as you can see, the result is very good. And the patient has recovered well. He has recovered the blood pressure. He has recovered from his breathlessness. He has recovered from his chest pain, and today he is planned for discharge.